ಮತ್ತಾಯಿ எழுதின சுவிசேஷம் ಮತ್ತಾಯನಿಗೆ ಬರೆದ ಸುವಾರ್ತೆ 26வது அதிகாரம் 26ನೇ ಅಧ್ಯಾಯ 27வது ವಚನ 27ನೇ ವಾಕ್ಯ. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿ ಇರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ನನ್ನ ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನಾನು ನನ್ನ ತಂದೆಯ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನೂ ಕುಡಿಯುವುದೇ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಂದನು. Hallelujah. Hallelujah. Then he took up the cup, and when he had given thanks, he gave it to them, saying, drink from it, all of you. This is my blood of the covenant, which is poured out for many for the forgiveness of sins. Hallelujah. Hallelujah. இன்னொரு நியூ லைஃப் டிரான்ஸ்லேஷன் இப்படியா சொல்லுது. ಇನ್ನೊಂದು ನ್ಯೂ ಲೈಫ್ ಟ್ರಾನ್ಸ್ಲೇಷನ್ ಅಲ್ಲಿ ಈ ರೀತಿಯಾಗಿ This ಹೇಳಲ್ಪಟ್ಟಿದೆ, is my blood, ಇದು ನನ್ನ ರಕ್ತವಾಗಿದೆ. which confirms ಇದು ಸ್ಪಷ್ಟಪಡಿಸುತ್ತದೆ the covenant between God and his people. ದೇವರಿಗೂ ತನ್ನ ಜನರಿಗೂ ಇದು ಒಂದು ಒಡಂಬಡಿಕೆಯನ್ನು It ಸೂಚಿಸುತ್ತದೆ. is poured out as a sacrifice to forgive the sins of many. ಅನೇಕರ ಒಂದು ಪಾಪಗಳನ್ನು ತೊಳೆಯುವುದಕ್ಕೆ, ಅದು ಕ್ಷಮಿಸುವುದಕ್ಕೆ ಇದು ಸುರಿಸಲ್ಪಟ್ಟದ್ದಾಗಿದೆ. Hallelujah. ಹಲ್ಲೆಲೂಯಾ. இன்னைக்கு நம்ம பங்கு கொண்ட இந்த அப்பத்திலயும் ரசத்திலயும் ಈ ದಿನದಲ್ಲಿ ನಾವು ಪಾಲ್ಗೊಂಡಂತ ರೊಟ್ಟಿಯಲ್ಲಿಯೂ ರಸದಲ್ಲಿಯೂ there is power. ಅದರಲ್ಲಿ ಒಂದು ಶಕ್ತಿ ಇದೆ. It's not a normal thing. ಇದು ಒಂದು ಏನು ಸಾಧಾರಣವಾದಂತ ಕಾರ್ಯವಲ್ಲ. எல்லா இடத்திலும் கிடைக்கிறதுனால, ಎಲ್ಲ ಸ್ಥಳಗಳಲ್ಲಿ ಸಿಗುವುದರಿಂದ, எல்லா இடத்திலும் இது கொடுக்கிறதுனால, ಎಲ್ಲ ಸ್ಥಳಗಳಲ್ಲಿ ಇದನ್ನು ಕೊಡುವುದರಿಂದ, but that doesn't become normal. ಆದ್ದರಿಂದ ಅದೇನೋ ಒಂದು ಸಾಧಾರಣವಾಗಿ ಆಗುವುದಿಲ್ಲ. Every corner of this world you will get water. ಎಲ್ಲಾ ಒಂದು ಮೂಲೆಗಳಲ್ಲಿ ಲೋಕದಲ್ಲಿಯೂ ನೀರನ್ನು ನಾವು ಪಡೆದುಕೊಳ್ಳುತ್ತೇವೆ. But doesn't mean that water is not important. ಆದ್ದರಿಂದ ಒಂದು ನೀರಾಗಿದ್ದು ಅದೇನು ಒಂದು ಪ್ರಾಮುಖ್ಯತೆ ಇಲ್ಲ ಎಂದುಕೊಳ್ಳಬಹುದೇ? Just stay one day without water. ಒಂದು ದಿನ ನೀರಿಲ್ಲದೆ ಇದ್ದು ನೋಡಿ. You know how important it is water. ಆಗ ನೀರಿನ ಒಂದು ಅವಶ್ಯಕತೆ ಏನೆಂಬುದನ್ನು ನೀವು But ಅರಿತುಕೊಳ್ಳುವಿರಿ. because it is available everywhere, ಯಾಕೆಂದರೆ ಇದು ಎಲ್ಲಾ ಕಡೆಗಳಲ್ಲಿ ಸಿಗುವುದರಿಂದ we don't think that water is very important. ಆದ್ದರಿಂದ ನೀರೆಂಬುದು ಅದೇನು ಬಹಳ ಪ್ರಾಮುಖ್ಯತೆ ಇಲ್ಲ ಎಂಬುದಾಗಲ್ಲ. My brother, I'm telling you, because you partake in the communion every month doesn't mean it's not important. ಸಹೋದರನೇ, ನಾನು ಹೇಳುತ್ತೇನೆ, ನೀನು ಪ್ರತಿ ತಿಂಗಳು ಇದರಲ್ಲಿ ಭಾಗವಹಿಸುವುದರಿಂದ ಇದೇನು ಪ್ರಾಮುಖ್ಯತೆ ಇಲ್ಲ ಎಂಬುದಾಗಿಲ್ಲ. Don't think there is no power in it. ಇದರಲ್ಲಿ ಯಾವ ಶಕ್ತಿ ಇಲ್ಲ ಎಂಬುದನ್ನು ನೀನು ತಿಳಿದುಕೊಳ್ಳಬೇಡ. We have the same power which at 2000 years back when Jesus shed his blood on the cross of Calvary. ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಸುರಿಸಿದಂತ 2000 ವರ್ಷಗಳ ಮುಂಚೆ ಆತನು ಅಲ್ಲಿ ಸುರಿಸಿದಂತ ರಕ್ತದ ಒಂದು ಶಕ್ತಿಯು ಇದರಲ್ಲಿ ಇದೆ. There is power in the blood of Jesus. ಯೇಸು ಕ್ರಿಸ್ತನ ರಕ್ತದಲ್ಲಿ ಒಂದು ಶಕ್ತಿ ಇದೆ. The only thing that can protect you from all the strategies of Satan is the blood of Jesus. ಸೈತಾನನ ಎಲ್ಲಾ ತಂತ್ರಗಳಿಂದಲೂ ನಿಮ್ಮನ್ನು ಕಾಪಾಡುವಂತದ್ದು ಯೇಸು ಕ್ರಿಸ್ತನ ರಕ್ತವು ಮಾತ್ರವೇ. Hallelujah. Hallelujah. These days I am going many places. ಈ ದಿನಮಾನಗಳಲ್ಲಿ ನಾನು ಅನೇಕ ಸ್ಥಳಗಳಿಗೆ ಹೋಗುತ್ತಿದ್ದೇನೆ. I see people who are sick. ನಾನು ಅನೇಕರು ಅನಾರೋಗ್ಯಸ್ಥರನ್ನು ನೋಡುತ್ತಿದ್ದೇನೆ. I see people who have sickness in their body. ಅವರ ದೇಹದಲ್ಲಿ ಅನಾರೋಗ್ಯವಿರುವುದನ್ನು ನಾನು ನೋಡುತ್ತೇನೆ. They go to hospital. ಅವರು ಆಸ್ಪತ್ರೆಗೆ ಹೋಗುತ್ತಾರೆ. But the report is normal. ಆದರೆ ರಿಪೋರ್ಟ್ ಎಂಬುದು ಸಾಧಾರಣವಾಗಿದೆ. Some people are in curse. ಕೆಲವರು ಶಾಪಗಳಲ್ಲಿ ತುಂಬಿದ್ದಾರೆ. There is no financial blessing. ಅವರಿಗೆ ಹಣಕಾಸಿನ ಆಶೀರ್ವಾದವಿಲ್ಲ. But they work hard. ಆದರೆ ಅವರು ಕಷ್ಟಪಟ್ಟು ದುಡಿಯುತ್ತಾರೆ. Some houses have been. ಇನ್ನು ಕೆಲವು ಮನೆಗಳು ಆಗಿದೆ. There is no joy. ಅವರಲ್ಲಿ ಸಂತೋಷವಿಲ್ಲ. There is no happiness. ಅವರಲ್ಲಿ ಸಮಾಧಾನವಿಲ್ಲ. Oh, this is not something common. ಇದು ಏನೋ ಸಾಧಾರಣವಾದದ್ದಲ್ಲ. Don't take it, it is normal. ಇದೇನೋ ಒಂದು ಸಾಧಾರಣವಾದದ್ದು ಎಂಬುದಾಗಿ ತೆಗೆದುಕೊಳ್ಳಬೇಡಿ. You have to believe. ನೀವು ಇದನ್ನು ನಂಬಬೇಕು. There is a spiritual world. ಈ ಒಂದು ಆತ್ಮಿಕವಾದಂತಹ ಯುದ್ಧವಿದೆ. And there is a evil spirits. ಅದರಲ್ಲಿ ಅಶುದ್ಧಾತ್ಮಗಳ ಒಂದು ಆತ್ಮವಿದೆ. Brings
pain and disease and curse and financial brokenness. It brings all kind of sickness to your house and to your body. ಅದು ನಿಮ್ಮ ಮನೆಗಳಲ್ಲಿಯೂ ನಿಮ್ಮ ದೇಹಗಳಲ್ಲಿಯೂ ಎಲ್ಲಾ ವಿಧವಾದಂತಹ ಶಾಪಕರವಾದಂತಹ ಅನಾರೋಗ್ಯವನ್ನು, ಹಣಕಾಸಿನ ಸಮಸ್ಯೆಗಳನ್ನು, ಬೇರೆ ಸಮಸ್ಯೆಗಳನ್ನು ತರುವಂತದ್ದಾಗಿದೆ. I have gone to some home. ನಾನು ಅನೇಕ ಮನೆಗಳಿಗೆ ಹೋಗಿದ್ದೇನೆ. All their sisters are not married. ಅವರ ಸಹೋದರಿಯರಿಗೆ ಯಾರಿಗೂ ಮದುವೆ ಆಗಲಿಲ್ಲ. I have gone to some home. ನಾನು ಕೆಲವು ಮನೆಗಳಿಗೆ ಹೋಗಿದ್ದೇನೆ. All their husbands will not cross 50 years. ಅದು ಅವರ ಗಂಡಂದಿರು ಯಾರು 50ರ ಮೇಲೆ ದಾಟಲಿಲ್ಲ. I have gone to some house. ನಾನು ಕೆಲವು ಮನೆಗಳಿಗೆ ಹೋಗಿದ್ದೇನೆ. The first children will die. ಅಲ್ಲಿ ಅವರ ಒಂದು ಮೊದಲನೆಯ ಮಗು ಸತ್ತು ಹೋಗಿದೆ. Continuously. ಅದು ಹಾಗೆ ಯಥಾ ಪ್ರಕಾರ ಅದು ಹಾಗೆ ಮುಂದುವರಿಯುತ್ತಿದೆ. I have seen some houses. ನಾನು ಕೆಲವು ಮನೆಗಳನ್ನು ನೋಡಿದ್ದೇನೆ. You can smell the blood in their house. ಅವರ ಮನೆಗಳಲ್ಲಿ ರಕ್ತದ ವಾಸನೆಯನ್ನು ನಾವು ಕಂಡುಕೊಳ್ಳಬಹುದು. I have gone to some houses. ನಾನು ಕೆಲವು ಮನೆಗಳಿಗೆ ಹೋಗಿದ್ದೇನೆ. See, the full of darkness. ಅವರ ಮನೆಗಳಲ್ಲಿ ಪೂರ್ತಿಯಾಗಿ ಕತ್ತಲು. All this is not normal, my brother. ನನ್ನ ಸಹೋದರನೇ, ಇದೆಲ್ಲವೂ ಒಂದು ಸಾಧಾರಣವಾದದ್ದಲ್ಲ. If something is happening with you, what I said now, it's not normal. ನಾನು ಇದು ನಿನ್ನಲ್ಲಿ ನಡೆಯುವುದನ್ನು ನಾನೀಗ ಹೇಳಿದ ಹಾಗೆ ಇದು ಸಾಧಾರಣವಾದದ್ದಲ್ಲ. வீட்ல சண்டை வருது நார்மல். ಮನೆಯಲ್ಲಿ ಜಗಳ ಬರುವುದು ಸಾಧಾರಣ. நினைக்காத. ಆ ರೀತಿಯಾಗಿ ನೀನು ಅಂದುಕೊಳ್ಳಬೇಡ. வீட்ல ಸಮಾಧಾನ ಇಲ್ಲದದ್ದು ನಾರ್ಮಲ್. ಮನೆಯಲ್ಲಿ ಸಮಾಧಾನವಿಲ್ಲದಿರುವುದು ಅದು ಸಾಧಾರಣ ಎಂಬುದಾಗಿ ಅಂದುಕೊಳ್ಳಬೇಡ. ನಂಬಾದೆ. ಆ ರೀತಿಯಾಗಿ ನಂಬಬೇಡ. ಇಲ್ಲ. ಬೈಬಲ್ ಸೇಸ್, ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಸ್ಪಿರಿಟ್ ಬಿಹೈಂಡ್ ಎವ್ರಿಥಿಂಗ್. ಎಲ್ಲದರ ಹಿಂದೆ ಒಂದು ಆತ್ಮವಿದೆ. Hallelujah. 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 The only thing that you can escape from the strategies of devil, ಸೈತಾನನ ತಂತ್ರಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಒಂದೇ ಒಂದು ಕಾರ್ಯ, the blood of Jesus. ಯೇಸು ಕ್ರಿಸ್ತನ ರಕ್ತವಾದದ್ದೇ. Hallelujah. Hallelujah. The one who is covered by the blood of Jesus. ಯಾರು ಯೇಸು ಕ್ರಿಸ್ತನ ರಕ್ತದಿಂದ ಆವರಿಸಿಕೊಂಡಿದ್ದಾರೋ, ಮೋಸೆಗೆ ಆಂಡவர் சொல்றாரு, ಮೋಸೆಗೆ ದೇವರು ಹೇಳಿದರು, ಸಂಹಾರ ದೂತನು வரும்போது, ಆ ಒಂದು ಸಂಹಾರ ದೂತನು ಬರುವಾಗ ಎಲ್ಲಾ ವಾಸಕಾಲಲ್ಲಿಯೋ ಆಟುಕುಟ್ಟಿಯಾನವರ ರಕ್ತದ ಪೂಸ ಸೊಲ್ಲೆ, ಎಲ್ಲಾ ಬಾಗಿಲುಗಳ ಮೇಲೆ ಆ ಒಂದು ರಕ್ತವನ್ನು ಹಾಕುವುದಕ್ಕೆ ಹೇಳು. ಸಂಹಾರ ದೂತನ ಅವನ ವೀಡುಗಳನ್ನು ನುழைಯಾமல் இருக்கட்டும். ಸಂಹಾರ ದೂತನ ಮನೆ ಒಳಗಡೆ ನುಗ್ಗದೇ ಇರಲಿ. See the power of the blood. ಆ ಒಂದು ಯೇಸು ಕ್ರಿಸ್ತನ ರಕ್ತದ ಒಂದು ಶಕ್ತಿಯನ್ನು ನೋಡಿ. Just a mark on your head, my brother and sister. ನಿನ್ನ ಒಂದು ತಲೆಯಲ್ಲಿ ಅದು ಒಂದು ಗುರುತಾಗಿದ್ದರೆ you walk wherever you want to walk. ನೀನು ಎಲ್ಲಿ ಹೋಗಬೇಕು ಅಲ್ಲಿ ಹೋಗಬಹುದು. But if you have the mark of the blood of Jesus upon you, nothing will touch you. ಯೇಸು ಕ್ರಿಸ್ತನ ರಕ್ತದ ಒಂದು ಗುರುತನ್ನು ಹಾಕಿದರೆ ಯಾವುದು ನಿನ್ನನ್ನು ಮುಟ್ಟುವುದಿಲ್ಲ. Hallelujah. Hallelujah. And that's what we read here. ಅದನ್ನೇ ಇಲ್ಲಿ ನಾವು ಓದಿದ್ದೇವೆ. The blood, ರಕ್ತವು is a covenant, ಅದು ಒಂದು ಒಡಂಬಡಿಕೆ between you, ಅದು ನಿನ್ನನ್ನು and God. ನಿನಗೂ ದೇವರಿಗೂ. Hallelujah. Hallelujah. ಆಂಧ್ರೊಡ ಯೇಸು ಕ್ರಿಸ್ತುವಿನ ರಕ್ತ, ಕರ್ತನಾದ ಯೇಸು ಕ್ರಿಸ್ತನ ರಕ್ತವು எனக்கோ ನನಗೂ ದೇವನಿಗೋ ದೇವರಿಗೂ ஒரு ಅಗ್ರಿಮೆಂಟ್, ಅದು ಒಂದು ಒಡಂಬಡಿಕೆ ಆಗಿದೆ. ಇಟ್ಸ್ ಅ ಕವೆನೆಂಟ್, ಅದು ಒಂದು ಒಪ್ಪಂದದ ಒಡಂಬಡಿಕೆ ಆಗಿದೆ. ಅದು ಒಪ್ಪಂದ, ಅದು ಒಂದು ಒಪ್ಪಂದದ ಒಡಂಬಡಿಕೆ ಆಗಿದೆ. ಅದು ಏನು ಒಪ್ಪಂದ? ವಾಟ್ ಇಸ್ ದ ಕವೆನೆಂಟ್? ಆ ಒಂದು ಒಪ್ಪಂದದ ಏನದು ಒಪ್ಪಂದ? ನೀ ಎங்கೇಯೋ வாழ்ந்துருந்த, ನೀನು ಎಲ್ಲೋ ಇದ್ದೆ, ಆனா இந்த ரத்தம், ಆದ್ರೆ ಈ ರಕ್ತವು ஒரு கவனன்ட்க்குள்ள கொண்டு வருது. ನಿನ್ನನ್ನು ಒಂದು ಒಪ್ಪಂದದ ಮೇರೆಗೆ ಅದು ಕರೆ ತಂದಿತು. ಅದು என்ன ಒಪ್ಪಂದ? ಆ ಒಪ್ಪಂದವೇನು? என்னையோ ನನ್ನನ್ನು ದೇವನಿಯೋ ದೇವರನ್ನು ஒன்றா சேர்க்கிற ಒಪ್ಪಂದ, ಒಟ್ಟಾಗಿ ಸೇರಿಸುವಂತ ಒಪ್ಪಂದ. Amen. Amen. I have a covenant with my God. ನನ್ನ ದೇವರೊಂದಿಗೆ ನನಗೆ ಒಂದು ಒಡಂಬಡಿಕೆ ಇದೆ. Through the blood of Jesus. ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ಆಗ ನಾನು and God, ದೇವರು are one. ನಾವು ಒಂದಾಗಿದ್ದೇವೆ. And his blood is a covenant between both the hands. ಆತನ ರಕ್ತವು ಎರಡು ಕೈಗಳನ್ನು ಅದು ಒಪ್ಪಂದ ಮಾಡಿದೆ. Amen. Amen. You know what happens? ಇದರಲ್ಲಿ ಏನ್ ನಡೆಯುತ್ತದೆ ಗೊತ್ತಾ? All the blessings of Abraham, ಅಬ್ರಹಾಮನ ಎಲ್ಲ ಆಶೀರ್ವಾದಗಳು, ಜೇಕಬನ ಆಶೀರ್ವಾದಗಳು, ಐಸಾಕನ ಆಶೀರ್ವಾದಗಳು, I am eligible. ನಾನು ಅದಕ್ಕೆ ಅರ್ಹತೆಯುಳ್ಳವನು. Hallelujah. 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 And my bloodline is changed. ನನ್ನ ಒಂದು ರಕ್ತದ ಒಂದು ಹಾದಿಯು
ಬದಲಾವಣೆಯಾಗಿದೆ. Amen. ಆಮೆನ್. My bloodline is changed. ನನ್ನ ರಕ್ತದ ಹಾದಿಯು ಬದಲಾವಣೆಯಾಗಿದೆ. My DNA is changed. ನನ್ನ ಒಂದು DNA ಬದಲಾವಣೆಯಾಗಿದೆ. Not my dad's blood. ನನ್ನ ಒಂದು ತಂದೆಯ ಒಂದು ರಕ್ತವಲ್ಲ, Not my dad's DNA. ನನ್ನ ಒಂದು ತಂದೆಯ DNA ಅಲ್ಲ, Now it's my God's ಈಗ DNA. ಇದು ನನ್ನ ದೇವರ ಒಂದು ರಕ್ತ, My Jesus' blood. ಯೇಸು DNA. ಕ್ರಿಸ್ತನ ರಕ್ತ. This blood, ಈ ರಕ್ತವು, I was meditating. ನಾನು ಇದನ್ನು ಧ್ಯಾನಿಸುವಾಗ How can a disease, ಒಂದು ರೋಗವೆಂಬುದು ಯಾವ ರೀತಿಯಾಗಿ ಅದು ಬರಲು ಸಾಧ್ಯ? Amen. Amen. How can a disease, ಯಾವ ರೀತಿಯಾಗಿ ಒಂದು ರೋಗ ಅನಾರೋಗ್ಯ ಬರಲು ಸಾಧ್ಯ? this is blood of ಇದು Jesus. ಯೇಸು ಕ್ರಿಸ್ತನ ರಕ್ತವಾಗಿದೆ. Amen. Amen. எப்படி வியாதி இந்த ரத்தத்துல வரும்? ಯಾವ ರೀತಿಯಾಗಿ ಈ ವ್ಯಾಧಿಯು ನನ್ನ ರಕ್ತದಲ್ಲಿ ಬರಲು ಸಾಧ್ಯ? எப்படி ದರಿದ್ರ இந்த ரத்தத்துல வரும்? ಯಾವ ರೀತಿಯಾಗಿ ದರಿದ್ರವು ನನ್ನ ರಕ್ತದಲ್ಲಿ ಬರಲು ಸಾಧ್ಯ? எப்படியா இந்த ரத்தத்துல கஷ்டம் வரும்? ಯಾವ ರೀತಿಯಾಗಿ ಕಷ್ಟವು ಈ ರಕ್ತದಲ್ಲಿ ಬರಲು ಸಾಧ್ಯ? No. ಇಲ್ಲ, I refuse. ಅದನ್ನು ನಾನು ನಿರಾಕರಿಸುತ್ತೇನೆ. Amen. ಆಮೆನ್. The blood. ರಕ್ತವು, If you understand, ನೀವು ಅರ್ಥ ಮಾಡಿಕೊಂಡರೆ, the blood ಆತನ ರಕ್ತವು is the covenant between me and God. ನನಗೂ ದೇವರಿಗೆ ಒಡಂಬಡಿಕೆಯಾದದ್ದು. How can I be failure? ಯಾಕೆ ಯಾವ ರೀತಿಯಾಗಿ ನಾನು ಅದರಲ್ಲಿ ಸೋಲನ್ನು ಅನುಭವಿಸುವುದು? Hallelujah. ಹಲ್ಲೆಲೂಯಾ. ಸಡನ್ ಆಗಿ ಆಫೀಸ್ல 5 days ಬರ சொல்லிட்டாங்க. ಇದ್ದಕ್ಕಿದ್ದಾಗೆ ನನ್ನ ಆಫೀಸಲ್ಲಿ 5 ದಿನಗಳು ಆಫೀಸ್ಗೆ ಬರಬೇಕೆಂಬುದಾಗಿ ಹೇಳಿದರು. Amen. ಆಮೆನ್. I decorated the office there. ನಾನು ಇಲ್ಲಿ ನನ್ನ ಆಫೀಸ್ ಅನ್ನು ಡೆಕೋರೇಟ್. ನೀವು ಅಕಾರವೇ ಕೂಡದು, ನೀ ಹಂಗ ಬಾ. ನೀನು ಇಲ್ಲಿ ಕುಳಿತುಕೊಳ್ಳಬಾರದು, ನೀನು ಅಲ್ಲಿ ಬಾ. 5 days. 5 ದಿನಗಳು Driving vehicle for 5 hours. 5 ಗಂಟೆಗಳ ಕಾಲ ನಾನು ಕಾರನ್ನು ಚಲಾಯಿಸಬೇಕು. I was tired whole week. ನಾನು ಪೂರ್ತಿ ವಾರವು ನನಗೆ ಬಹಳ ಒಂದು ನಿರಾಸೆ, ಆಯಾಸವಾಯಿತು. But one thing I tell when I drive, ಆದರೆ ನಾನು ಕಾರನ್ನು ಚಲಿಸುವಾಗ ಒಂದು ಕಾರ್ಯವನ್ನು ನಾನು ಹೇಳಿದೆ. I will challenge my manager. ನಾನು ನನ್ನ ಮ್ಯಾನೇಜರ್ಗೆ ಷರತ್ತನ್ನು ಹಾಕಿದೆ. 5 நாள் தான வர சொல்றேன். 5 ದಿನಗಳು 5 நாள் வந்த ஊழியம் செய்வேன் ನಾನು. 5 ದಿನಗಳು ನಾನು ಬಂದು ಸೇವೆಯನ್ನು ಮಾಡುತ್ತೇನೆ. ಹಾಲೆಲೂಯಾ. Blood ಈ ರಕ್ತವು doesn't have defeat. ಇದರಲ್ಲಿ ಸೋಲೆಂಬುದಿಲ್ಲ. This blood ಈ ರಕ್ತದಲ್ಲಿ doesn't have laziness. ಇದರಲ್ಲಿ ಸೋಮಾರಿತನವೆಂಬುದಿಲ್ಲ. This blood ಈ ರಕ್ತದಲ್ಲಿ doesn't have giving up. ಬಿಟ್ಟು ಕೊಡುವಂತ ಕಾರ್ಯವೇ ಇಲ್ಲ. Because ಯಾಕೆಂದರೆ this blood ಈ ರಕ್ತವು is Jesus blood. ಯೇಸು ಕ್ರಿಸ್ತನ ರಕ್ತವಾಗಿದೆ. Hallelujah. ಹಲ್ಲೆಲೂಯಾ. Amen. ಆಮೆನ್. I tell you, ನಾನು ನಿಮಗೆ ಹೇಳುತ್ತೇನೆ, ಯೇಸು ಕ್ರಿಸ್ತುವಿನ ರಕ್ತವು ಉನ್ಮೇಲ್ ಅடையாளமாக இருந்தால், ಯೇಸು ಕ್ರಿಸ್ತನ ರಕ್ತವು ನಿನ್ನ ಮೇಲೆ ಗುರುತಾಗಿದ್ದರೆ, எந்த மந்திரமும் இல்ல, ಯಾವ ಮಂತ್ರವೂ ಇಲ್ಲ, எந்த குறி சொல்லும் இல்ல, ಯಾವ ಒಂದು ಕಣಿ ಹೇಳುವುದಿಲ್ಲ, ஏதோ வாய்க்காதுமா, ಯಾವುದು ನಡೆಯುವುದಿಲ್ಲ. ஏன் தெரியுமா? ಯಾಕೆ ಗೊತ್ತಾ? This blood ಈ ರಕ್ತವು separate. ಇದು ಬೇರ್ಪಡಿಸಲ್ಪಟ್ಟಂತ ರಕ್ತ. Amen. ಆಮೆನ್. ಪಿಸಾಸಿಗೆ ನಡುಗಿற ರಕ್ತ. ಸೈತಾನನು ನಡುಗುವಂತ ರಕ್ತ. Amen. ಆಮೆನ್. Ask Pastor ಪಾಂಡಿದೊರೆ ಅವರನ್ನು ಕೇಳಿ, when you say blood, ನೀವು ರಕ್ತ ಎಂಬುದಾಗಿ ಹೇಳುವಾಗ ಹೆಂಗಂದ್ರ ಅವನಿಗೆ ನಿಗಣಿಕೆ ಯಾಕೆ ಇಲ್ಲಿ ಬಂದಿದ್ದೀರಾ ಎಂಬುದಾಗಿ ಕೇಳುತ್ತದೆ. ಹೆಂಗಂದ್ರ ಅವನಿಗೆ ಎಲ್ಲಿಂದ ನೀವು ಬಂದಿದ್ದೀರಾ? I say the blood of Jesus. ನಾನು ಯೇಸು ಕ್ರಿಸ್ತನ ರಕ್ತ ಎಂಬುದಾಗಿ ಹೇಳುವಾಗ, Pastor, ಬೋಧಕರೇ ಕಥೆಯ சொல்றீங்க, ಕಥೆಯಾಗಿ ಹೇಳುತ್ತೀರಾ? why it's not happening to me? ಯಾಕೆ ಇದು ನನ್ನಲ್ಲಿ ನಡೆಯುತ್ತಿಲ್ಲ? நிறைய பேரு ಅನೇಕರು இந்த covenantக்குள்ளவே வரல. ಈ ಒಂದು ಒಪ್ಪಂದದಲ್ಲಿ ಬರಲಿಲ್ಲ. நிறைய பேர் ஆலயத்துக்கு வரீங்க, ಅನೇಕರು ಆಲಯಕ್ಕೆ ಬರುತ್ತೀರಾ, but there is no covenant between you and God. ಆದರೆ ನಿನಗೂ ದೇವರಿಗೂ ಆ ಒಪ್ಪಂದವೆಂಬುದಿಲ್ಲ. உனக்கும் சர்ச்சுக்கும் ஒரு covenant இருக்கலாம், ನಿನಗೂ ಸಭೆಗೂ ಒಂದು ಒಪ್ಪಂದವಿರಬಹುದು, உனக்கும் பாஸ்டருக்கும் ஒரு covenant இருக்கலாம், ನಿನಗೂ ಬೋಧಕರಿಗೂ ಒಂದು ಒಪ್ಪಂದವಿರಬಹುದು, இல்ல உங்க இங்க வந்து கொண்டிருக்கிறவங்களுக்கு உங்க நடுவுல ஒரு covenant இருக்கலாம். ಇಲ್ಲ ಇಲ್ಲಿ ಬರುತ್ತಿರುವವರಿಗೆ ನಿಮ್ಮ ಮಧ್ಯದಲ್ಲಿ ಒಂದು ಒಪ್ಪಂದವಿರಬಹುದು. That does not matter. ಅದು ಒಂದು ಕಾರ್ಯವಲ್ಲ. Do you have covenant with God? ಆದರೆ ನೀನು ದೇವರೊಂದಿಗೆ ಒಪ್ಪಂದದಲ್ಲಿದ್ದೀಯಾ? Amen. ಆಮೆನ್. Do you have covenant with God? ದೇವರೊಂದಿಗೆ ಒಂದು ಒಪ್ಪಂದದಲ್ಲಿದ್ದೀಯಾ? Jesus says here, ಯೇಸು ಕ್ರಿಸ್ತನಲ್ಲಿ this is my blood. ಇದು ನನ್ನ ರಕ್ತವು, And this is a covenant between you and my God, ಇದು ನಿನಗೂ ನನ್ನ ದೇವರಿಗೆ ಒಂದು ಒಪ್ಪಂದವಾಗಿದೆ, which ಒಡಂಬಡಿಕೆಯಾಗಿದೆ. is poured out for my forgiveness. ಇದು ನನ್ನ ಒಂದು ಕ್ಷಮಾಪಣೆಯನ್ನು ಕೊಡುವಂತದ್ದಾಗಿದೆ. ஏன்னா நம்ம நினைக்கிற ரத்தம் வந்து வெறும் பாவத்தை தான் மன்னிக்குதுன்னு சொல்லிட்டு. ನಾವು ಅಂದುಕೊಳ್ಳುತ್ತೇವೆ ರಕ್ತವು ಬರೀ ಪಾಪ ಕ್ಷಮಾಪಣೆಯನ್ನು ಕೊಡುತ್ತದೆ No, ಎಂಬುದಾಗಿ. blood doesn't give only forgiveness. ಆದರೆ
ಆದ್ರೆ ರಕ್ತವು ಬರೀ ಕ್ಷಮಾಪಣೆಯನ್ನು ಕೊಡುವಂತದಲ್ಲ, It changes whole life. ಅದು ಪೂರ್ತಿ ಜೀವನವನ್ನೇ ಬದಲಾಯಿಸುವಂತದ್ದಾಗಿದೆ. Amen. ಆಮೆನ್. It changes whole life. ಪೂರ್ತಿ ಜೀವನವನ್ನೇ உங்க ಬದಲಾಯಿಸುವಂತದ್ದಾಗಿದೆ. பிள்ளைங்க அப்படி இருக்கவே மாட்டாங்க. ನಿನ್ನ ಮಕ್ಕಳು ಹಾಗೆ ಇರುವುದೇ ಇಲ್ಲ. Your children will go to next level. ನಿನ್ನ ಮಕ್ಕಳು ಇನ್ನೊಂದು ಹಂತಕ್ಕೆ ಹೋಗುವವರಾಗಿರುತ್ತಾರೆ. Amen. ಆಮೆನ್. Why? ಯಾಕೆ? They will come into the covenant of God. ಅವರು ದೇವರ ಒಂದು ಒಪ್ಪಂದದಲ್ಲಿ ಬಂದಿರುವವರು. Today my humble request is, ಈ ದಿನದ ನನ್ನ ತಾಳ್ಮೆಯ ಒಂದು ಮನವಿ ಏನೆಂದರೆ, do you have covenant with God? ನೀನು ದೇವರೊಂದಿಗೆ ಒಪ್ಪಂದದಲ್ಲಿದ್ದೀಯಾ? Do you have covenant with God? ದೇವರೊಂದಿಗೆ ಒಪ್ಪಂದದಲ್ಲಿ ನೀನಿದ್ದೀಯಾ? அந்த covenant ಆ ಒಂದು ಒಪ್ಪಂದವು ரத்தத்துல இருக்குதா? ರಕ್ತದಲ್ಲಿದೆಯಾ? அது இயேசு கிறிஸ்துவின் ரத்தத்துல இருக்கா? ಅದು ಯೇಸು ಕ್ರಿಸ್ತನ ರಕ್ತದೊಂದಿಗೆ ಇದೆಯಾ? தைரியமா போ. ಧೈರ್ಯವಾಗಿ ಹೋಗು. Nothing will touch you. ಯಾವುದು ನಿನ್ನನ್ನು ಮುಟ್ಟುವುದಿಲ್ಲ. நீ விழுறத போல இருந்தாலும் ನೀನು ಬೀಳುವ ಹಾಗಿದ್ದರೂ விழ மாட்டே. ಬೀಳುವುದಿಲ್ಲ. தூக்குறத போல இருந்தாலும் ನೀನು ಸೋಲುವಾಗಿದ್ದರೂ நீ தோக்க மாட்டே. ನೀನು ಸೋಲುವುದಿಲ್ಲ. வியாதி வருகிற போல இருந்தாலும் ವ್ಯಾಧಿ ಬರುವ ಹಾಗಿದ್ದರೂ வியாதி உன்னை தொடாது. ವ್ಯಾಧಿ ನಿನ್ನನ್ನು ಮುಟ್ಟುವುದಿಲ್ಲ. ಆಮೆನ್. Amen. ಹalleluya. Those who have the covenant with the blood of Jesus. ಯೇಸು ಕ್ರಿಸ್ತನ ರಕ್ತದಲ್ಲಿ ಯಾರ್ಯಾರಿಗೆಲ್ಲ ಒಪ್ಪಂದವಿದೆಯೋ. Amen. ಆಮೆನ್. I was thinking how I'm going to preach today. ನಾನು ಅಂದುಕೊಂಡಿದ್ದೆ ಯಾವ ರೀತಿಯಾಗಿ ದಿನದಲ್ಲಿ ಸಂದೇಶವನ್ನು ಕೊಡುವುದು. இங்க வந்து நின்னதான் தெரியுது. ಇಲ್ಲಿ ಬಂದು ನಿಂತ ಮೇಲೆ ಗೊತ್ತಾಗುತ್ತದೆ. Amen. ಆಮೆನ್. The Holy Spirit is filling me. ಪರಿಶುದ್ಧಾತ್ಮನು ನನ್ನನ್ನು ತುಂಬಿಸಿದನು. Have the covenant with blood. ಆ ಒಂದು ರಕ್ತದಿಂದ ಒಪ್ಪಂದವನ್ನು ಪಡೆದುಕೊಳ್ಳಿ. Why it's not happening to me? ಯಾಕೆ ಇದು ನನ್ನಲ್ಲಿ ನಡೆಯುವುದಿಲ್ಲ? நீங்க நம்புறதில்ல. ನೀವು ನಂಬುವುದಿಲ್ಲ. அவநம்பிக்கை. ಅವನಂಬಿಕೆ. Is it possible? ಇದು ನಡೆಯಲು ಸಾಧ್ಯವೇ? If you believe, ನೀನು ನಂಬಿದರೆ it is possible. ಇದು ಸಾಧ್ಯವೇ? வசனம் சொல்லுது. ವಾಕ್ಯದಲ್ಲಿ நீ ಹೇಳಲು, நம்பினால் ನೀನು ನಂಬಿದರೆ இது ஆகும். ಇದು ನಡೆಯುತ್ತದೆ. ஏன் எனக்கு நடக்கல? ಯಾಕೆ ನನಗೆ ನಡೆಯಲಿಲ್ಲ? நீ நம்பல. ನೀನು ನಂಬಲಿಲ್ಲ. Yeah, because everything happens in the spiritual realm. ಯಾಕೆಂದರೆ ಎಲ್ಲವೂ ಆತ್ಮಿಕವಾದ ಮಂಡಲದಲ್ಲಿ ನಡೆಯುವಂತದಾಗಿದೆ. Hallelujah. ಹalleluya. Shall I tell you something? ನಾನು ಒಂದು ಕಾರ್ಯವನ್ನು ಹೇಳಲೆ. When I go to some people's house for prayer, ನಾನು ಕೆಲವರ ಮನೆಗೆ ಪ್ರಾರ್ಥನೆಗೆಂದು ಹೋಗುವಾಗ, ಇಂಗೆ ಇಲ್ಲ, ಇಲ್ಲಿ ಇಲ್ಲ, outside, ಬೇರೆ ಕಡೆಯಲ್ಲಿ, I will say, Pastor, ನಾನು ಬೋಧಕರಿಗೆ ಹೇಳುತ್ತೇನೆ, already my spirit is seeing the evil spirits. ನಾನು ಈಗಾಗಲೇ ನನ್ನ ಆತ್ಮವು ದುರಾತ್ಮಗಳನ್ನು ನೋಡುತ್ತಿದೆ. ಇನ್ನು ಆರಾಧನೆ ಆರಂಭಿಕಿಲ್ಲ, ಇನ್ನು ಆರಾಧನೆ ಪ್ರಾರಂಭಿಸಲಿಲ್ಲ, ವಾರ್ತೆ ಆರಂಭಿಕಿಲ್ಲ, ವಾಕ್ಯವು ಇನ್ನು ಪ್ರಾರಂಭಿಸಲಿಲ್ಲ, ನಾನು ಜಪಂ ಮಾಡಲಿಲ್ಲ, ಇನ್ನು ನಾನು but ಪ್ರಾರ್ಥಿಸಲಿಲ್ಲ. my inner being starts seeing the spirits. ಆದರೆ ನನ್ನ ಒಳಗಿನ ಅಂತರಂಗದಲ್ಲಿ ನಾನು ಆ ಒಂದು ಅಶುದ್ಧಾತ್ಮಗಳನ್ನು ನೋಡುತ್ತಿದ್ದೇನೆ. Amen. ಆಮೆನ್. And I've told the pastor, ನಾನು ಬೋಧಕರಿಗೆ ಹೇಳಿದೆನು. Amen. ಆಮೆನ್. Spiritual world is very real. ಆ ಒಂದು ಆತ್ಮಿಕವಾದಂತಹ ಲೋಕವು ಅದು ಸತ್ಯವಾದದ್ದು. Amen. ಆಮೆನ್. ஆனா பயப்பட தேவையில்ல. ಆದ್ರೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. இயேசு கிறிஸ்துவின் ரத்தம் உன்னுடைய அடையாளமா இருந்தால், ಯೇಸು ಕ್ರಿಸ್ತನ ರಕ್ತವು ನಿನ್ನ ಒಂದು ಗುರುತಾಗಿದ್ದರೆ, ஆண்டவர் ஆராதனை டைம்ல ஒன்னு சொன்னாரு, ದೇವರು ಆರಾಧನೆಯ ಸಮಯದಲ್ಲಿ ಒಂದು நீ ಹೇಳಿದರು, நம்பிக்கை வைக்கிற அந்த கயிறு மேல இருக்கிற அந்த நம்பிக்கையை நீ ரத்தத்து மேல வச்சு பாரு, ஆண்டவர் உன்னை ஆசீர்வதிப்பார். ಆ ದಾರದ ಮೇಲಿಟ್ಟಿರುವಂತಹ ನಂಬಿಕೆಯನ್ನು ರಕ್ತದ ಮೇಲಿಟ್ಟು ನೀನು ಇಟ್ಟರೆ ದೇವರು ನಿನ್ನನ್ನು ಆಶೀರ್ವದಿಸುವನಾಗಿದ್ದಾನೆ. சீட்டு மேல வைக்கிற நம்பிக்கையை விட நீ இயேசு கிறிஸ்துவின் ரத்தத்தின் மேல நம்பிக்கை வச்சு பாரு, உன்னை ஆசீர்வதிப்பாரு. ಚೀಟಿನ ಮೇಲೆ ಇಟ್ಟಿರುವಂತಹ ನಂಬಿಕೆಗಿಂತ ಯೇಸು ಕ್ರಿಸ್ತನ ರಕ್ತದ ಮೇಲೆ ನಿನ್ನ ನಂಬಿಕೆಯನ್ನು ಇಡು, ಆತನು ನಿನ್ನನ್ನು அவன் மந்திரிச்சு ಆಶೀರ್ವದಿಸುವನು. கொடுக்குற அந்த பொட்டலத்து மேல வச்சுக்கிற நம்பிக்கையை விட இயேசு கிறிஸ்துவின் ரத்தத்தின் மேல நம்பிக்கை வை, உன்னை ஆண்டவர் ஆசீர்வதிப்பாரு. ಇನ್ನಲ್ಲಿರುವಂತಹ ಒಂದು ಮಂತ್ರದ ಒಂದು ಪೊಟ್ಟಣಕ್ಕಿಂತ ನೀನು ಅದರ ಮೇಲೆ ಇಟ್ಟಿರುವಂತಹ ನಂಬಿಕೆಗಿಂತ ಯೇಸು ಕ್ರಿಸ್ತನ ಮೇಲೆ ನೀನು ರಕ್ತದ ಮೇಲೆ ನಂಬಿಕೆಯನ್ನು ಇಡು, ಆತನು ನಿನ್ನನ್ನು ಆಶೀರ್ವದಿಸುವನಾಗಿದ್ದಾನೆ. Amen. ಆಮೆನ್. This church ಈ ಸಭೆಯು should be built on ಈ ಸಭೆಯು ಖಂಡಿತವಾಗಿ ಕಟ್ಟಬೇಕಾಗಿರುವುದು upon the blood of Jesus. ಯೇಸು ಕ್ರಿಸ್ತನ ರಕ್ತದ ಮೇಲೆಯೇ. Amen. ಆಮೆನ್. Upon the blood of Jesus. ಯೇಸು ಕ್ರಿಸ್ತನ ರಕ್ತದ ಮೇಲೆಯೇ. So that ಆದ್ದರಿಂದ பாதாள கோபுரங்கள் ಪಾತಾಳದ ಗೋಪುರಗಳು சபையை ಸಭೆಯನ್ನು மேற்கொள்ளாது. ಎದುರಿಸಲು ಸಾಧ್ಯವಿಲ್ಲ. Amen. ಆಮೆನ್. எத்தனை தடவை முழுக பார்த்தான், ಎಷ್ಟು ಸಾರಿ ನುಂಗಲು ನೋಡಿದನು, ஆனா மேற்கொள்ள முடியல. ಆದರೆ ಅವನಿಂದ ಎದುರಿಸಲು ಸಾಧ್ಯವಾಗಲಿಲ್ಲ. Amen. ಆಮೆನ್. ஏனென்றால் ಯಾಕೆಂದರೆ சபை ಸಭೆಯು அவருடைய ரத்தத்தின் மேல் ಆತನ ರಕ್ತದ ಮೇಲೆ கட்டப்பட்டிருக்கிறது. ಕಟ್ಟಲ್ಪಟ್ಟಿದೆ. Amen. ಆಮೆನ್. Can we all stand up? ನಾವೆಲ್ಲರೂ ಹಾಗೆ ಎದ್ದು ಹೇಳೋಣ.